ಅಂದ್ರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಅಂದ್ರೆ ನಮ್ಮ ಒಂದು ಭಾರತದಲ್ಲಿ ಅದರಲ್ಲಿ ಕೂಡ ಜಮ್ಮು ಕಾಶ್ಮೀರ್ನಲ್ಲಿ ಆದಂತ ಘಟನೆ ಈಗಾಗಲೇ ನಿಮಗೆ ಗೊತ್ತಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋ ನೋಡಿದ್ದಾರಾ, ಫೋಟೋಸ್ ನೋಡಿದ್ದಾರಾ, ಅದರ ನಂತರ ಎಲ್ಲ ಮಾಹಿತಿಯನ್ನ ತಿಳ್ಕೊಂಡಿದ್ದಾರಾ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು PM ನರೇಂದ್ರ ಮೋದಿ ಅವರು, ನಮ್ಮ ಒಂದು ಭಾರತ ದೇಶದ ಪ್ರಧಾನ ಮಂತ್ರಿಗಳು PM ನರೇಂದ್ರ ಮೋದಿ ಅವರು ಇದರಲ್ಲಿ ಹೊಸದಾಗಿ ಏನ್ ನಿಯಮ ಜಾರಿ ಮಾಡಿದ್ದಾರೆ, ಭಾರತಕ್ಕೆ ಒಳ್ಳೆ ಆಗುವಂತ ಈ ನಿಯಮಗಳು ಯಾವ ಒಂದೊಂದ ತಿಳಿಸ್ಕೊಡ್ತಾನೆ. ಈಗಾಗಲೇ ಆಕ್ಷನ್ ಕೂಡ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿ ರಾತ 4 ರಿಂದ 5 ನಿಯಮಗಳ ಜಾರಿ ಮಾಡಿದ್ದಾರೆ. ಅದನ್ನ ತಿಳಿಸ್ಕೊಡ್ತಾ ಇರೋದು. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿರತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸಾಂದ್ರ ಮೊದಲನೇ ನಿಯಮ ಏನಂತ ಒಂದೊಂದ ತಿಳಿಸ್ಕೊಡ್ತಾನೆ. ಈ ಒಂದು ಪಾಕಿಸ್ತಾನಕ್ಕೆ ಇನ್ಮೇಲೆ ಸಿಂಧು ನದಿ ನೀರು ಇರುತ್ತಲ್ಲ, ಅದು ಬಂದ್ ಮಾಡಿದ್ದಾನೆ, ಅಮಾನತುಗೊಳಿಸಿದ್ದಾರೆ, ಅದರ ನಿಷೇಧ ಮಾಡಿದ್ದಾರೆ. ಇನ್ಮೇಲೆ ಸಿಂಧು ನದಿ ನೀರು ಇರುತ್ತಲ್ಲ, ಅದು ಹೋಗ್ತಾ ಇತ್ತು ಪಾಕಿಸ್ತಾನಕ್ಕೆ, ಅದನ್ನೆಲ್ಲ ಸಂಪೂರ್ಣವಾಗಿ ರದ್ದುಗೊಳಿಸಿದ್ದಾರೆ. ಇದೊಂದು ಖುಷಿ ವಿಚಾರ ನಮ್ಮ ಒಂದು ಭಾರತ ಜನರಿಗೆ. ಅದರ ಬಳಿಕ ಇನ್ನೊಂದು ವೀಸಾಗಳು ರದ್ದುಗೊಳಿಸಿದ್ದಾರೆ. ಆ ಒಂದು ಪಾಕಿಸ್ತಾನಿ ಪ್ರಜೆಗಳ ವೀಸಾಗಳನ್ನ ರದ್ದುಗೊಳಿಸಿದ್ದಾರೆ. ಈಗ ನಮ್ಮ ಒಂದು ಭಾರತದಲ್ಲಿ ಎಷ್ಟು ಜನ ಪಾಕಿಸ್ತಾನ ಜನ ಇದ್ದಾರಲ್ಲ, ಬೇಗ ನಿಮ್ಮ ಒಂದು ಭಾರತ ಬಿಟ್ಟನ ತೊಲಗಿ ಅಂತ ಹೇಳಿ ಆರ್ಡರ್ ಕೂಡ ಕೊಟ್ಟಿದ್ದಾರೆ. ತೊಲಗಲಿಲ್ಲ ಅಂದ್ರೆ ಅವ್ರಿಗೆ ದಂಡ ಸಹಿತ ಪಾವತಿ ಮಾಡ್ಕೊಂಡು ಜೈಲಿನಲ್ಲಿ ಹಾಕುವ ಸಾಧ್ಯತೆ ಇದೆ. ಅಂದ್ರೆ ಎಲ್ಲ ಒಂದು ಇಸ್ಲಾಂದವರು ಪಾಕಿಸ್ತಾನದಿಂದ ಯಾರ್ಯಾರು ಬಂದಿದ್ದಾರಲ್ಲ, ಆ ಒಂದು ಇಸ್ಲಾಂದವ್ರಿಗೆ ಸಂಬಂಧಪಟ್ಟಂತೆ ಆರ್ಡರ್ ಕೊಟ್ಟಿದ್ದಾರೆ. ಹೋಗಲೇಬೇಕು ಭಾರತ ಬಿಟ್ಟ, ಇಲ್ಲ ಅಂದ್ರೆ ಒದ್ದು ಒಳಗೆ ಹಾಕ್ತೀವಿ, ಅದೇ ರೀತಿಯಾಗಿ ಗುಂಡು ಸಾಯಿ ಪರಿಸ್ಥಿತಿ ಕೂಡ ಬರ್ಬೋದು ಅಂತೇಳಿ ಒಂದು ಆರ್ಡರ್ ಕೊಟ್ಟಿದ್ದಾರೆ. ಅದರ ಬಳಿಕ ಮೊದಲಿಗೆ ತಿಳಿಸ್ಕೊಟ್ಟಿರುವಂತ ಇನ್ಮೇಲೆ ಹೌದು ಪಾಕಿಸ್ತಾನಕ್ಕೆ ನೀರು ಹೋಗೋದಿಲ್ಲ, ಎಲ್ಲ ವೀಸಾಗಳು ರದ್ದುಗೊಳಿಸಿದ್ದಾರೆ. ಅವರು ಭಾರತವನ್ನ ಬಿಟ್ಟು ಬೇಗ ತೊಲಗಿ ಅಂತೇಳಿ ಮಾತನ್ನ ತಿಳಿಸ್ಕೊಟ್ಟಿದ್ದಾರೆ, ಆದೇಶ ಕೊಟ್ಟಿದ್ದಾರೆ. ಇಷ್ಟೊಂದು ಬೆಳವಣಿಗೆ ಆಗಿರುವಂತದ್ದು ಆ ಒಂದು ಜಮ್ಮು ಕಾಶ್ಮೀರದಲ್ಲಿ ನಡೆದಿರುವಂತ ಘಟನೆ ಬಳಿಕ ಈ ಒಂದು PM ನರೇಂದ್ರ ಮೋದಿ ಅವರು ಇಷ್ಟು ಜಾರಿ ಮಾಡಿದ್ದಾರೆ. ಇನ್ನು ಹಲವಾರು ಜಾರಿ ಮಾಡ್ತಾರೆ. ಕೆಲವುದನ್ನ ವೇಟ್ ಮಾಡಿ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲಿರುವಂತ ಸೇನೆಗೆ ಕೆಲವೇ ದಿನಗಳಲ್ಲಿ ಯುದ್ಧ ಆಗುವ ಸಾಧ್ಯತೆ ಇದೆ. ಈಗ ನಮ್ಮ ಒಂದು ಭಾರತದಲ್ಲಿ ಯಾವ ರೀತಿಯಾಗಿ ಆಗ್ತಾ ಇದೆ ಅಂದ್ರೆ, ಬೇರೆ ಧರ್ಮನ ಕೇಳೋದು, ಕೊಲೆ ಮಾಡೋದು. ಮೊದಲಿಗೆ ಹೇಗಿತ್ತು, ಧರ್ಮ ಕೇಳ್ತಿದ್ದಲ್ಲ, ಯಾವ ಜಾತಿ ಅಂತ ಕೇಳ್ತಿದ್ದಲ್ಲ, ಅವ್ರು ಕೇಳೋದು ಜಾತಿ ಅಲ್ಲ, ಯಾವ ಧರ್ಮ ಅಂತ ಹೇಳಿ ಕೇಳಿದಾಗ ಗುಂಡಿಡೋದು, ಕೊಲೆ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ನ ತಿಳಿಸಿ. ನಿಮ್ಮ ಒಂದು ಅನಿಸಿಕೆ ತುಂಬಾ ಮುಖ್ಯ ಆಗಿರತ್ತೆ. ಮೇ 1 ಒಳಗಾಗಿ ಇನ್ನೊಂದು ಬೆಳವಣಿಗೆ ಆಗಿರತ್ತೆ. ಮೇ 1ನೇ ತಾರೀಕು ಒಳಗಾಗಿ ನಮ್ಮ ಒಂದು ಭಾರತ ದೇಶದಲ್ಲಿ ಎಷ್ಟು ಜನ ಪಾಕಿಸ್ತಾನ ಇಸ್ಲಾಮರಿದ್ದೀರಲ್ಲ, ಎಲ್ಲರೂ ಕೂಡ ನಿಮ್ಮ ಒಂದು ಪಾಕಿಸ್ತಾನಕ್ಕೆ ಹೋಗಲೇಬೇಕು. ಹೋಗಲಿಲ್ಲ ಅಂದ್ರೆ ಇಲ್ಲೇ ನಮ್ಮ ಒಂದು ಭಾರತದಲ್ಲಿ ಸಾಯುವ ಪರಿಸ್ಥಿತಿ ಬರ್ಬೋದು. ಅದೇ ರೀತಿಯಾಗಿ ನಮ್ಮ ಒಂದು ಜೈಲಿನ ಕೂಡ ಬೀಳುವ ಸಾಧ್ಯತೆ ಇರತ್ತೆ. ಆದೇಶ ಕೊಟ್ಟಿದ್ದಾರೆ PM ನರೇಂದ್ರ ಮೋದಿ ಅವರು. ಮೇ 1ನೇ ತಾರೀಕು ಒಳಗಾಗಿ ಪ್ರತಿಯೊಬ್ಬರು ಕೂಡ ಪಾಕಿಸ್ತಾನದಿಂದ ಬಂದಂತರ ಎಲ್ಲರೂ ಕೂಡ ಹೋಗಲೇಬೇಕು. ಇದೆಲ್ಲ ಜಾರಿ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ನ ತಿಳಿಸಿ. ಇವರು ಮಾಡಿದ್ದು ಒಳ್ಳೇದಾ ತಪ್ಪಾ ಅಂತ ಕಮೆಂಟ್ನ ತಿಳಿಸಿ. ಇನ್ನೂ ಹಲವಾರು ಮಾಡಬೇಕು. ಯುದ್ಧ ಕೂಡ ಆದ್ರೆ ಆಗ್ಬಹುದು, ಏನ್ ಹೇಳಕ್ಕಾಗಲ್ಲ.